ಎಲ್ಲ ನಮ್ಮ ಕಂದಾಯ ಸಚಿವರು ಅಂತ ಕೃಷ್ಣ ಬೈರೇಗೌಡ್ರೆ, ನಮ್ಮ ಜಿಲ್ಲಾ ಸಚಿವರಾದ ಸಮೀರ್ ಅಹಮದ್ ಖಾನ್ ಅವರೇ, ನಮ್ಮ ಶಾಸಕರಂತ ಗೈಯಪ್ಪನವರು, ಮಾನೆಯವರು, ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಕೂಡ ಇದ್ದಾರೆ. ನಾನು ನಿನ್ನೆ ರಾತ್ರಿ ಬಂದು 2 ಜಿಲ್ಲೆಯ ಶಾಸಕರ ಜೊತೆ ಮತ್ತು ನಮ್ಮ ಮುಖಂಡಗಳ ಜೊತೆ, ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿ ಪೂರ್ವಭಾವಿಯಾಗಿ ಏನು ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಈ ಬೆಳಗ್ಗೆ ನಾನು ನಮ್ಮ ಕಾರ್ಯಕರ್ತರ ಒತ್ತಡಕ್ಕೆ ಈ ಟೌನ್ನಲ್ಲಿ ಒಂದಷ್ಟು ರೋಡ್ ಶೋ, ಯುವಕರು ಬಹಳ ಉತ್ಸಾಹದಿಂದ ರೋಡ್ ಶೋ ಅಂತಂದರೆ ಮೋಟರ್ ಸೈಕಲಲ್ಲಿ 2 ವೀಲರ್ಸಲ್ಲಿ ಒಂದು ರೌಂಡ್ ಹೋಗಿ ಬಂದೆ. ಅದಾದಮೇಲೆ ಜಿಲ್ಲಾ ಅಧಿಕಾರಿಗಳಲ್ಲಿ ಆಫೀಸ್ನಲ್ಲಿ ಒಂದು ಸಣ್ಣ ಮೀಟಿಂಗನ್ನು ತೆಗೆದುಕೊಂಡು ಇಡೀ ರಾಜ್ಯದ ಉದ್ದಗಲೂ ಕೂಡ ಈ ವ್ಯವಸ್ಥೆ ಏನು ನಮ್ಮ ಕಂದಾಯ ಇಲಾಖೆಯಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಕಳೆದ 106 ವರ್ಷದಿಂದ ಯಾವುದನ್ನ ಕೊಡಲಿಕ್ಕೆ ಆಗಿಲ್ಲ, ಅದನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಏನಾದರೂ ವಿಫಲ ಇದೆಯೋ ಇಲ್ಲೋ ಅಂತೇಳಿ ನಾನು ಮರು ಚೆಕ್ ಮಾಡಿದ್ದೇನೆ. ಇದು ನನಗೆ ಬಹಳ ಸಂತೋಷ ಆಗ್ತದೆ. ಈ ಪ್ರೋಗ್ರಾಮ್ ಏನು ನಮ್ಮ ಕಂದಾಯ ಇಲಾಖೆ ಗ್ಯಾರಂಟಿ ಇದೆಯಲ್ಲ, ಭೂ ಗ್ಯಾರಂಟಿ, ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಸ್ತಿ, ತಾನು ಬದುಕಿದ ಆಸ್ತಿ, ತಾನು ನೆಲೆಸುವ ಆಸ್ತಿ ಎಲ್ಲ ಕೂಡ ತಂದಾಗಬೇಕು ಅನ್ನೋದು ಆಸೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮತ ಭೂರಹಿತವಾದಂಥ ಜನರು 106 ವರ್ಷಗಳ ಕಾಲ ಮನೆಗಳನ್ನು ಕಟ್ಟಿಕೊಂಡು ಅವರಿಗೆ ಆಧಾರ ಇಲ್ಲದೆ ಸಾಲಗಳನ್ನು ತೆಗೆದುಕೊಳ್ಳೋಕ್ಕಾಗದೆ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕಾಗದೆ ನಡೆಸ್ತಾ ಇದ್ದಾರೆ. ದೊಡ್ಡ ಬೇಡಿಕೆ ಇದೆ. ಹಿಂದೆ ನಮ್ಮ ಸರ್ಕಾರದಲ್ಲೇ ನಾವು ಇದರ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವು. ಮಧ್ಯದಲ್ಲಿ ಬಿಜೆಪಿಯವರು ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಒಂದು 20 ಕೋಟಿ ಖರ್ಚು ಮಾಡಿ ಅದು ಅವ್ರಿಗೂ ಇದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಾಗಲಿಲ್ಲ. ಕೃಷ್ಣ ಬೈರೇಗೌಡರು ಮತ್ತು ಅವರ ಅಧಿಕಾರಿಗಳು ಒಂದು ಅಧ್ಯಾಯ ಮಾಡಿ ಇವತ್ತು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು 4,000 ಅಡಿವರೆಗೂ ಸುಮಾರು 2030 ಇರ್ಬೋದು, 2015 ಇರ್ಬೋದು, 4,000 ಇರ್ಬೋದು, 2004 ಇರ್ಬೋದು, ಎಲ್ಲ ಈವರೆಗೂ ಕೂಡ ಯಾರು ಕಂದಾಯ ಜಮೀನಿನಲ್ಲಿರ್ಬೋದು, ಇಲ್ಲ ಅಂದರೆ ಖಾಸಗಿಯವ್ರದ್ದು ಯಾವ್ದಾದ್ರು ಒಂದು 16 ವರ್ಷಗಳಿಂದ ವಾಸ ಇದ್ದಂಥ ಜಮೀನಿಗೆ ಅದನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ತಹಶೀಲ್ದಾರ್ ಹತ್ರ ಮಾಲೀಕತ್ವವನ್ನು ತೆಗೆದುಕೊಂಡು ತಹಶೀಲ್ದಾರ್ ಅವರು ನೇರವಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ನಾವು ಕ್ರಯದ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆನ ಉಚಿತವಾಗಿ ಇವತ್ತು ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. 1 ಕೋಟಿ 11 ಲಕ್ಷಕ್ಕೂ ಹೆಚ್ಚು ಈಗಾಗಲೇ ಆ ದಾಖಲೆಗಳು ರೆಡಿಯಾಗಿದೆ. ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಹೆಣ್ಣು ಮಕ್ಕಳಾಗಿರ್ಬೋದು, ಯಾರೇ ಆಗಿರಲಿ ವಾಸ ಆಗಿದ್ದಂಥವ್ರಿಗೆ ನೇರವಾಗಿ ತಹಶೀಲ್ದಾರ್, ತಾಲೂಕಿನ ತಹಶೀಲ್ದಾರ್ ಈ ಸರ್ಕಾರದ ಆಸ್ತಿನ ಅವ್ರ ಹೆಸರಿಗೆ ದಾಖಲೆಯನ್ನು ಮಾಡ್ಕೊಳ್ತಾರೆ. ಸೊ ಇದಾದ ಮೇಲೆ ಅವರಿಗೆ ಪ್ರತಿಯೊಬ್ಬರೂ ಕೂಡ ಸ್ವಂತ ಮಾಲೀಕತ್ವವನ್ನು ತೆಗೆದುಕೊಂಡು ಯಾವುದೇ ಸರ್ಕಾರದ ಯೋಜನೆ ಇಲ್ಲ ಅಂದರೆ ತಂದೆ ಆದಂಥ ಸ್ವಂತ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಸಾಲ ತೆಗೆದುಕೊಳ್ಳಲಿಕ್ಕೆ
ಅದೆಲ್ಲ ಕೂಡ ಅವಕಾಶ ಇದೆ. ಆದರೆ 15 ವರ್ಷ ಯಾರು ಮಾರಲಿಕ್ಕೆ ಅವಕಾಶ ಇಲ್ಲ. 15 ಇಯರ್ಸ್ ಆದರೂ ಕೂಡ ಈ ದಾಖಲೆ ಪಡ್ಕೊಂಡ ಮೇಲೆ ಅವರು ಅದನ್ನು ಆಸ್ತಿನ ಅವರು ಉಳಿಸ್ಕೊಳ್ಬೇಕು. ರೆಗ್ಯುಲರ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಏನು ಒಂದು ಪ್ರಾವಿಷನ್ಸ್ ಇದೆ ಭೂ ಮುಂಜಾಗ್ರತೆಯಲ್ಲಿ, ಅದನ್ನೇ ಅಳವಡಿಸಿ ಇವತ್ತು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಇವತ್ತು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಎಲ್ಲರೂ ಕೂಡ ಇವತ್ತು ಖಾಸಗಿ ಜಮೀನವರು ಕೂಡ ಅದನ್ನು ಸರ್ಕಾರಕ್ಕೆ ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಅನೇಕ ಕೋರ್ಟಿನ ಆದೇಶಗಳನ್ನು ಕೂಡ ತಂದಿಟ್ಕೊಂಡು ಇವತ್ತು ನಾವು ಅದಕ್ಕೆ ಅಂಥ ಜಾಗಗಳು ಕೂಡ ಮಂಜೂರಾತಿ ಪತ್ರವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಇದೊಂದು ಪರ್ಮನೆಂಟ್ ಅಫಿಷಿಯಲ್ ಡಾಕ್ಯುಮೆಂಟ್. ನಾವು ಸೈಟನ್ನು ರಿಜಿಸ್ಟ್ರೇಷನ್ಗಳು ಮಾಡಬೇಕಾದ್ರೆ ಹಿಂದೆ ಇಲ್ಲ ಭೂ ಮುಂಜಾಗ್ರತೆ ಕೊಡಬೇಕಾದ್ರೆ ಯಾವ ದಾಖಲೆಗಳನ್ನು ಮಂಜೂರಾತಿ ಕೊಡ್ತಾ ಇದ್ದೋ ನಾವು ರಿಜಿಸ್ಟರ್ ಮಾಡಿಕೊಡ್ತಿದ್ದೇವೆ. ಬಟ್ ಈ ಸಂದರ್ಭದಲ್ಲಿ ಆಲ್ ಪ್ರಾಪರ್ಟೀಸ್ ಇಸ್ ಬೀನ್ ರಿಜಿಸ್ಟರ್ಡ್ ಬೈ ದಿ ತಹಶೀಲ್ದಾರ್, ಆಮೇಲೆ ಇನ್ ಸಬ್ ರಿಜಿಸ್ಟರ್ ಆಫೀಸ್. ಸೊ ಆ ತಹಶೀಲ್ದಾರ್ಗೆ ಹೋಗಿ ಪ್ರತಿಯೊಬ್ಬರು ಕೂಡ ಫೋಟೋ ಕೊಡಬೇಕಾಗ್ತದೆ ಅಂತೇಳಿ ಕೆಲವರಿಗೆ ಕೊಟ್ಟಿದ್ದಾರೆ. ಅದಕ್ಕೊಂದು ಎಕ್ಸಂಪ್ಷನ್ ಕೂಡ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಅಥಾರಿಟಿ ಎಕ್ಸಂಪ್ಷನ್ ಕೂಡ ಕೊಟ್ಟಿದ್ದೇವೆ. ಅಫಿಷಿಯಲ್ಗೆ ರಿಜಿಸ್ಟ್ರೇಷನ್. ಈ ಮಧ್ಯದಲ್ಲಿ PDO ಪಂಚಾಯತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರೆಲ್ಲ ಆ ವ್ಯಾಪ್ತಿಯಲ್ಲಿ ಅವ್ರು ಇರ್ತಾರೆ. ಅವರು ವೋಟರ್ ಲಿಸ್ಟ್ ಇರ್ತದೆ, ಅವ್ರಿಗೆ ಕೆಲವು ಅನೇಕ ಕಾರ್ಡ್ಗಳು ಎಲ್ಲ ಕೂಡ ಇರ್ತದೆ. ಅವರು ಮುಂದುವರಿಸೋಕ್ಕೆ ಆ ಭಾಗದ ಅಭಿವೃದ್ಧಿ ಮಾಡಬೇಕಾದ್ದು ಪಂಚಾಯತಿಯವರು. ಸೊ ಅವ್ರಿಗೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರತ್ರ ಕೂಡ ನಾವು ದಾಖಲೆಗಳನ್ನು ತೆಗೆದುಕೊಂಡು ಅವರತ್ರನೂ ಕೂಡ ಖಾತೆ ಮಾಡಿಸಿ ಅದು ಕೂಡ ಇದನ್ನು ಪರಿಶೀಲನೆ ಮಾಡಿ ಅಲ್ಲೂ ಕೂಡ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಅದು ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡಿ ಅವ್ರು 1,000 ರೂಪಾಯಿ ಫೀಸ್ ನಿಗದಿಯಾಗಿತ್ತು. ಅದಕ್ಕೂ ಕೂಡ ಟೈಮ್ನ ಎಕ್ಸ್ಟೆನ್ಷನ್ ಮಾಡಿ ಡೆಫರ್ ಮಾಡಿ ಇನ್ಸ್ಟಾಲ್ಮೆಂಟ್ ಮೇಲೆ ತೆಗೆದುಕೊಡಿ. ಈಗ ಸದ್ಯಕ್ಕೆ ಕೊಡೋದು ಬೇಡ. ಯಾಕೆಂದರೆ ನಮ್ಮಲ್ಲಿ ಕೆಲವರು ಕಂಪ್ಲೇಂಟ್ ಹೇಳ್ತಾ ಇದ್ರು, ದುಡ್ಡು ಕೇಳ್ತಾ ಇದ್ದಾರೆ, ಮತ್ತೊಂದು ಕೇಳ್ತಾ ಇದ್ದಾರೆ ಅಂತ. ಅದು ಒಂದು ಪದ್ಧತಿ ಇದೆ ಪಂಚಾಯತಿಯಲ್ಲಿ. ಇದು ರೆವಿನ್ಯೂದಲ್ಲ, ಇದು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರ ದಾಖಲೆಗಳನ್ನು ಮಾಡಿಕೊಡ್ಬೇಕಾದ್ರೆ, ಖಾತೆಗಳನ್ನು ಮಾಡಿಕೊಡ್ಬೇಕಾದ್ರೆ ಒಂದು ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ವಿನಾಯಿತಿಯನ್ನು ಕೊಟ್ಟು ಮುಂದಕ್ಕೆ ಅವ್ರಿಗೆ ಡೆಫರ್ ಮಾಡೋಂಥ ಒಂದು ವ್ಯವಸ್ಥೆನ ಮಾಡಿ ಸದ್ಯಕ್ಕೆ ಎಲ್ಲ ದಾಖಲೆಗಳನ್ನ ಮಾಡಿಕೊಟ್ಟು ಇದೊಂದು ಇತಿಹಾಸ ಪುಟಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಲ್ಲದೆ ಬೋಡಿ ಮುಕ್ತ ಗ್ರಾಮ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲೆ ಅವತ್ತು ಮಾತಾಡ್ತೀನಿ ನಿಮಗೆ. ವಿಶೇಷವಾಗಿ ನಮ್ಮ ಈ ಜಿಲ್ಲೆ 79,000 ರೈತರಿಗೆ ಅವರ ದಾಖಲೆಗಳನ್ನು ಈಗಾಗಲೇ ಬೋಡಿಯನ್ನು ಮಾಡಿದ್ದಾರೆ ವೈಯಕ್ತಿಕವಾಗಿ. ಇನ್ನು ಕೆಲವು ಇದೇ ಇಶ್ಯೂಸು ಡಿಸ್ಪ್ಯೂಟ್ಸ್ ಇರುವಂಥ ಕಾಲದಲ್ಲಿ ಅವನ್ನ ಮುಂದಕ್ಕೆ ಅದು ಶಕ್ತವಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಇಡೀ ದೇಶಕ್ಕೆ ಇದೊಂದು ಮಾದರಿ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈಗ 2 ವರ್ಷ ಮುಟ್ತಾ ಇದ್ದೀವಿ. 2 ವರ್ಷದ ಸಂಭ್ರಮದಲ್ಲಿ ನಾವು ಇದ್ದೇವೆ. ನಾವು ಬರೀ ಆಚರಣೆ ಮಾಡಲಿಕ್ಕೆ ಇಲ್ಲಿಲ್ಲ. ಬರೀ ಆಚರಣೆ ಅಲ್ಲ, ಇದು ಆಚರಣೆ ಅಲ್ಲ. ಈ ಸಮಾಜಕ್ಕೆ ನಮ್ಮ ಸರ್ಕಾರ ಜನ ಕೊಟ್ಟಂತ ಅವಕಾಶಕ್ಕೆ ಅವರ ಋಣ ತೀರಿಸಬೇಕು. ಆ ಋಣ ಹೆಂಗೆ ತೀರಿಸಬೇಕು ಅಂದರೆ ಬರೀ 5 ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತೇವೆ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ. ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆಲ್ಲ ಇಂಥ ಏನು ಸರ್ಕಾರದಲ್ಲಿ ಲೋಪದೋಷಗಳಿತ್ತು, ಬಡವರಿಗೆ ಏನೇನು ಅನುಕೂಲ ಆಗಬೇಕು, ಇದೆಲ್ಲ ಕೂಡ ಇಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದೊಂದೇ ಇಲಾಖೆಯಲ್ಲಿ ಹುಡುಕಿ ಇವತ್ತು ನಾವು ಇಂಥ ಕೆಲಸ ಮಾಡ್ತೇವೆ. ಸೊ ಆ ಸಂಭ್ರಮ, ಈ ವಿಜಯನಗರದ ಇತಿಹಾಸ, ಈ ವಿಜಯನಗರದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿ ಅದು. ಇದು ಸೆಂಟ್ರಲ್ ಭಾಗ ಅಂತೇಳಿ, ಇದು ಕಲ್ಯಾಣ ಕರ್ನಾಟಕ ಅಂತ ಒಂದು ಮಾತ್ರ ಇಲ್ಲಿ ಬರಲಿಲ್ಲ. ನಮಗೆ ಸೆಂಟ್ರಲ್ ಭಾಗ ಅನೇಕ ಕಾರ್ಯಕ್ರಮಗಳನ್ನು ಗುಲ್ಬರ್ಗದಲ್ಲಿ ಮಾಡಿದ್ದು, ಮೈಸೂರಲ್ಲಿ ಮಾಡಿದ್ದು, ತುಮಕೂರಲ್ಲಿ ಮಾಡಿದ್ದು, ಬೇರೆ ಬೇರೆ ಕಡೆ ಎಲ್ಲ ಈ ಕಾರ್ಯಕ್ರಮಗಳನ್ನು ನಾವೆಲ್ಲ ನಡೆಸಿದ್ದೇವೆ. ಮೊನ್ನೆ ಬಿಜಾಪುರದ ಒಂದು ಕಾರ್ಯಕ್ರಮ, ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಂಗೆ ಎಲ್ಲ ಕಡೆನೂ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಂಭ್ರಮದ ಆಚರಣೆಗೆ ಗುರುತಾಗಿ ಈ ಕಾರ್ಯಕ್ರಮವನ್ನು. ಸೊ ಅದರಿಂದ ನಮ್ಮ ರಾಷ್ಟ್ರೀಯ ನಾಯಕರುಗಳು, ವಿರೋಧ ಪಕ್ಷದ ನಾಯಕರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಮತ್ತು ರಣದೀಪ್ ಸುರ್ಜೇವಾಲಾ ಸಾಹೇಬರು ಅವರೆಲ್ಲ ಕೂಡ ಬರ್ತಾರೆ. ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಅವರು ಕೂಡ ಎಲ್ಲ ಬರ್ತಾರೆ. ನಮ್ಮ
ಶಾಸಕರುಗಳಿಗೆಲ್ಲ ನಾವು ಆಹ್ವಾನ ಕೊಟ್ಟಿದ್ದೇವೆ. ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಗೌರವಾನ್ವಿತವಾಗಿ ಅವ್ರಿಗೇನು ಸ್ಥಾನಮಾನ ಕೊಡಬೇಕು ಗೌರವದಿಂದ ಎಲ್ಲರೂ ಕೂಡ ಅವರ ಚೇರನ್ನು ಕೂಡ ನಾವು ಕಾದರಿಸಿ ಇಟ್ಟಿದ್ದೇವೆ. ಸೊ ಅವನು ಕೂಡ ನಾವು ಆಹ್ವಾನಿಸ್ತೇವೆ. ಮುಖ್ಯಮಂತ್ರಿಗಳೇ ಖುದ್ದಾಗಿ ನೇರವಾಗಿ ವಿರೋಧ ಪಕ್ಷದ ನಾಯಕರುಗಳಿಗೆ ಗೌರವಾನ್ವಿತವಾಗಿ ಅವರಿಗೆ ಆಹ್ವಾನವನ್ನು ಕೂಡ ಅವರಿಗೆ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಈ ನಾಳೆ ಕಾರ್ಯಕ್ರಮ ನಡೀತದೆ. ಇದು 11 ಗಂಟೆ ಒಳಗಡೆ ಇದನ್ನು ಶುರು ಮಾಡಬೇಕು ಅಂತಿದ್ದೇವೆ. ಇಂದಿರಾ ಗಾಂಧಿಯವರು ಈ ಭೂಮಿಯಲ್ಲಿ ಬಂದು ಭಾಷಣ ಮಾಡಿದಂಥ ಒಂದು ಇತಿಹಾಸ ಇದೆ. ಅಲ್ಲಿ ಅವರ ಪುತ್ಥಳಿಯನ್ನು ನಮ್ಮ ಜಿಲ್ಲಾ ಸಚಿವರಾದಂಥ ಜಮೀರ್ ಅಹ್ಮದ್ ಅವರ ನೇತೃತ್ವದಲ್ಲಿ ಈ ಪುತ್ಥಳಿ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಉದ್ಘಾಟನೆ ಮಾಡಿ ಇಲ್ಲಿ ಒಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಅನೇಕ ವಿಚಾರಗಳನ್ನು ನಾಳೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಾನು, ನಮ್ಮ ಇಬ್ಬರು ಮಂತ್ರಿಗಳು ಎಲ್ಲ ಕೂಡ ಹಂಚಿಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸರ್, ಈಗ ಮಳೆ ಬಂದಿದೆ. ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತು ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ. ಸರ್, ತಾವು ಉಸ್ತುವಾರಿ ಸಚಿವರಿದ್ದೀರಿ. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲೇ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋದು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ನಾವು ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು. ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.